ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟನೆಗೆ ಡೇಟ್ ಫಿಕ್ಸ್ ಆಗಿದೆ. ಅಕ್ಟೋಬರ್ 11ರಂದು ವಿಶ್ವವಿಖ್ಯಾತ ಮೈಸೂರು ದಸರಾಕ್ಕೆ ಚಾಲನೆ ಸಿಕ್ಕಿದೆ. ಅಕ್ಟೋಬರ್ 21ರಿಂದ ಮೈಸೂರು ಜಂಬೂ ಸವಾರಿಗೆ ಚಾಲನೆ. 21ರ ಸಂಜೆ 4:10 ಮೀನ ಲಗ್ನದಲ್ಲಿ ಜಂಬೂ ಸವಾರಿಗೆ ಪುಷ್ಪಾರ್ಚನೆ ಮೂಲಕ ಚಾಲನೆ ಸಿಕ್ಕತ್ತೆ. ವಿಶ್ವವಿಖ್ಯಾತ ಮೈಸೂರು ದಸರಾಕ್ಕೆ ಉದ್ಘಾಟನೆಯ ಡೇಟ್ ಫಿಕ್ಸ್ ಆಗಿದೆ. ಅಕ್ಟೋಬರ್ 11ರಂದು ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟನೆಯಾಗುತ್ತೆ. ಅಕ್ಟೋಬರ್ 21ನೇ ತಾರೀಕಿನಿಂದ ಮೈಸೂರಿನ ಜಂಬೂ ಸವಾರಿಗೆ ಚಾಲನೆ ಸಿಕ್ಕತ್ತೆ. 4:10 ಮೀನ ಲಗ್ನದಲ್ಲಿ ಜಂಬೂ ಸವಾರಿಗೆ ಪುಷ್ಪಾರ್ಚನೆಯ ಮೂಲಕ ಚಾಲನೆ ಸಿಕ್ಕಂತಾಗತ್ತೆ. ಚಾಮುಂಡಿ ಬೆಟ್ಟದಲ್ಲಿ ದಸರಾ ಉದ್ಘಾಟನೆ ಆಗತ್ತೆ. ದಸರಾ ಉದ್ಘಾಟಕರ ನಿರ್ಣಯಿಸುವ ಅಧಿಕಾರವನ್ನ ಸಿಎಂಗೆ ನೀಡುವಂತಹ ಸಾಧ್ಯತೆ ಇದೆ. ಇನ್ನು ಈ ಬಾರಿ ಜುಲೈ 26ರಂದು ಮೈಸೂರಿನತ್ತ ಗಜಪಡೆ ಪಯಣವನ್ನ ಆರಂಭಿಸುತ್ತೆ, ಕೊಂಚ ತಡವಾಗಿ. ಇನ್ನು ಕಂಬಳವನ್ನ ಆಯೋಜನೆ ಮಾಡಬೇಕಾ ಮಾಡಬಾರ್ದಾ ಅನ್ನೋ ವಿಚಾರಕ್ಕೂ ಕೂಡ ಚರ್ಚೆ ಆಗ್ತಾ ಇತ್ತು. ಈಗ ಕಂಬಳವನ್ನ ಆಯೋಜನೆ ಮಾಡೋದಕ್ಕೆ ಕಂಬಳ ಸಮಿತಿ ಅನುಮತಿಯನ್ನ ಕೇಳಿದೆ. ಅಕ್ಟೋಬರ್ 18 ಹಾಗೂ 19ರಂದು ಕಂಬಳದ ಆಚರಣೆಗೆ ಮನವಿಯನ್ನ ಮಾಡಲಾಗಿದೆ. ಕಂಬಳವನ್ನ ಆಯೋಜನೆ ಮಾಡಲಿಕ್ಕೆ ಪ್ರತ್ಯೇಕ ಅನುದಾನವನ್ನ ಕೂಡ ಕೋರಿದ್ದಾರೆ. ಕಳೆದ ಬಾರಿ ಉದ್ಘಾಟಕರ ವಿಚಾರದಲ್ಲಿ ಸಾಕಷ್ಟು ಚರ್ಚೆ ಆಗಿತ್ತು. ಈಗ ಹಂಗಾಗಬಾರ್ದು ಅನ್ನೋ ಕಾರಣಕ್ಕೆ ಸಿಎಂಗೆ ಆ ಅಧಿಕಾರವನ್ನ ಕೊಡಲಾಗಿದೆ. ಅವರನ್ನು ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ರಘು ಅವರಿದ್ದಾರೆ, ಮಾತನಾಡಿಸ್ತೋಗೋಣ. ರಘು, ಕಳೆದ ಬಾರಿ ಈ ಬಾರಿ ಹೊಸದಾಗಿ ದಸರಾಕ್ಕೆ ಕಂಬಳ ಕೂಡ ಆ್ಯಡ್ ಆಗ್ತಾ ಇದೆ. ಇದ್ರ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ ಅಂತ ಆಗತ್ತಾ? ರೋಹಿತ್, ಪ್ರಮುಖವಾಗಿ ಏನೋ ಮೈಸೂರಿನ ದಸರಾ ಅಂದ್ರೆ ನಾಡಿಗೆ ಹಿರಿಮೆ, ನಾಡಿಗೆ ಒಂದು ಭೂಷಣವನ್ನ ತಂದು ಕೊಟ್ಟಿರ್ತಕ್ಕಂತಹ ದಸರಾ ಕಾರ್ಯಕ್ರಮ. ಈ ನಿಟ್ಟಿನಲ್ಲಿ ಸರ್ಕಾರ ಪ್ರತಿ ವರ್ಷನೂ ಸಹ ದೊಡ್ಡ ಮಟ್ಟದಲ್ಲಿ ಆಚರಣೆಯನ್ನ ಮಾಡ್ತಾ ಇತ್ತು. ಆದರೆ ಈ ಬಾರಿ ಸರ್ಕಾರ ಯಾವ ರೀತಿ ದಸರಾವನ್ನ ಆಚರಣೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ಇದೀಗ ಸಭೆಯನ್ನು ಕರೆದಿರ್ತಕ್ಕಂಥದ್ದು. ಸಿಎಂ ಅವರ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ದಸರಾವನ್ನ ಯಾವಾಗ ಉದ್ಘಾಟನೆ ಮಾಡಬೇಕು, ಯಾವಾಗ ಆಯೋಜನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲವೂ ಸಹ ಮಾಹಿತಿ ಆಗುತ್ತೆ. ಆದರೆ ಪವರ್ ಟಿವಿಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಅಕ್ಟೋಬರ್ 11ರಿಂದ ದಸರಾ ಉದ್ಘಾಟನೆಗೆ ಅದ್ದೂರಿಯಾಗಿ ಚಾಲನೆಯನ್ನ ಚಾಮುಂಡಿ ಬೆಟ್ಟದಲ್ಲಿ ನೀಡಲಾಗುತ್ತೆ. ಇಲ್ಲಿ ಪ್ರಮುಖವಾಗಿ ಜುಲೈನಲ್ಲೇನೆ ಏನು ಗಜಪಡೆಯ ಪಯಣ ಆರಂಭವಾಗುತ್ತೆ. ಅದಾದ ಬಳಿಕ ಅಕ್ಟೋಬರ್ ಧನ್ಯವಾದ ರಾಘು ನಿಮ್ಮೆಲ್ಲ ಮಾಹಿತಿಗೆ. ಕಂಬಳ ನಡಿಬೇಕೋ ನಡಿಬಾರ್ದು, ಕಂಬಳ ಕಮರ್ಷಿಯಲ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಯದುವೀರವರು ಕೂಡ ಮೊನ್ನೆ ಹೇಳಿಕೆಯನ್ನು ಕೊಟ್ಟಿದ್ರು ಬೇಡ ಅಂತ. ಈಗ ಅದರ ವಿಚಾರವಾಗಿ ಕಂಬಳದವರು ಕೂಡ ಮನವಿಯನ್ನ ಮಾಡಿದ್ದಾರೆ. 18, 19ಕ್ಕೆ ಕಂಬಳವನ್ನ 18 ಹಾಗೂ 19ಕ್ಕೆ ಕಂಬಳದ ಆಚರಣೆಗೆ ಮನವಿಯನ್ನ ಮಾಡಲಾಗಿದೆ. ಜೊತೆಗೆ ಕಂಬಳದ ಆಯೋಜನೆಗೆ ಪ್ರತ್ಯೇಕ ಅನುದಾನವನ್ನ ಕೂಡ ಕಂಬಳ ಸಮಿತಿ ಕೋರಿದೆ.